ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಭಗಂ. ಶ್ರೀ ಗುರುಭ್ಯೋ ನಮಃ. ರಿಪಬ್ಲಿಕ್ ಕನ್ನಡ ವಾಹಿನಿಯ ಎಲ್ಲ ಕನ್ನಡ ವೀಕ್ಷಕ ಬಂಧುಗಳಿಗೆ ನೂತನ ಜನವರಿ ಹೊಸ ವರ್ಷದ 2026 ಹೊಸ ವರ್ಷದ ಶುಭಾಶಯಗಳು, ಶುಭಕಾಮನೆಗಳು. ಜನವರಿ ಮಾಸ ಭವಿಷ್ಯ ಕಾರ್ಯಕ್ರಮ, ಮಾಸ ಭವಿಷ್ಯದ ಕಾರ್ಯಕ್ರಮದ ಮುಂದುವರೆದ ಹೊಸ ವರ್ಷದ ಈ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು, ಹೊಸ ವರ್ಷಕ್ಕೆ ಸ್ವಾಗತವನ್ನು ಕೋರ್ತಾ, ಈ ತಿಂಗಳು ಹೇಗಿದೆ, ಗ್ರಹ ಗೋಚಾರಗಳು, ರಾಶಿ ಫಲಗಳು, ಯಾವ ರೀತಿಯ ಗ್ರಹ ಬದಲಾವಣೆಗಳು ಇದೆ, ಇದನ್ನು ಸ್ವಲ್ಪ ಸೂಕ್ಷ್ಮ ವಿಷಯಗಳನ್ನು ಮತ್ತು ಸ್ವಲ್ಪ ವಿಸ್ತಾರ ವಿಷಯಗಳನ್ನು ನೋಡ್ತಾ ಹೋಗೋಣ. ಧನುರ್ಮಾಸ ನಡೆದಿದೆ. ಜನವರಿ 14ನೇ ತಾರೀಕು ಸಂಕ್ರಮಣವು ಬರ್ತದೆ, ಬುಧವಾರದಂದು, ಏಕಾದಶಿಯಂದು. ಜನವರಿ 1ನೇ ತಾರೀಕು ಕೂಡ ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ. ಧನುರ್ಮಾಸ ನಡೆದು ರವಿಯು ಧನುರ್ ರಾಶಿಯಲ್ಲಿ ಕುಜ, ಬುಧ, ಶುಕ್ರರೊಂದಿಗೆ ಸೇರಿರ್ತಕ್ಕಂತಹ ಚತುರ್ಗ್ರಹ ಯೋಗ ನಡೀತದೆ. ಅಂತಹ ಚತುರ್ಗ್ರಹ ಯೋಗಕ್ಕೆ ಕೆಲವು ಸಮಸ್ಯೆಗಳೂ ಇದೆ, ಕೆಲವು ರಾಜಕೀಯವಾಗಿರ್ತಕ್ಕಂತಹ ಅಧಿಕಾರ ವರ್ಗದಲ್ಲಿರ್ತಕ್ಕಂಥ ಕೆಲವು ಯೋಗಗಳು ಇದೆ. ಈ ರೀತಿಯ ರವಿಯ ಧನುರ್ ರಾಶಿಯ ಮಾಸದಲ್ಲಿ 1ನೇ ತಾರೀಕು ಶುರು ಆಗ್ತಕ್ಕಂತಹ 2026 ಗುರುವಾರದಂದು ವಿಶೇಷವಾಗಿರ್ತಕ್ಕಂತಹ ಚತುರ್ಗ್ರಹ ಯೋಗದಲ್ಲಿ ಧನುರ್ ರಾಶಿಯಲ್ಲಿ ರವಿಯು ಸಂಚಾರ ಮಾಡ್ತಕ್ಕಂತಹ ದಿನ. ಧನುರ್ ರಾಶಿಯಲ್ಲಿ ಸಿಂಹರಾಶಿಯಲ್ಲಿ ಇರ್ತಕ್ಕಂತಹ ರವಿಯು ಯಾವ ರೀತಿಯ ವಿಶೇಷವಾಗಿರ್ತಕ್ಕಂತಹ ಫಲದಾತನೋ ಅದೇ ಫಲವನ್ನು ಧನುರ್ರಾಶಿಗೂ ಕೂಡ ಹೇಳಿದ್ದಾರೆ. ಒಳ್ಳೆಯ ಕ್ಷಾತ್ರ ಭಾವ ಇರತಕ್ಕಂತಹ ತೇಜಸ್ವಿ ಜನರಿಗೆ, ರಾಜಕೀಯದಲ್ಲಿರ್ತಕ್ಕಂತಹ ಅಧಿಕಾರ ವರ್ಗದಲ್ಲಿರ್ತಕ್ಕಂತಹ ತೇಜಸ್ವಿ ಜನರಿಗೆ, ಯುವಕರಿಗೆ ಮನ್ನಣೆ, ಹೊಸದಾಗಿರ್ತಕ್ಕಂತಹ ಅಧಿಕಾರ ಪ್ರಾಪ್ತಿ, ಶತ್ರುಗಳ ಹಿಂಬಡ್ತಿ, ಅಧಿಕಾರ ಒಳ್ಳೆಯವರಿಗೆ, ಒಳ್ಳೆ ತೇಜಸ್ವಿಗಳಿಗೆ ಅಧಿಕಾರ ಪ್ರಾಪ್ತಿಯಾದಾಗ ಶತ್ರುಗಳಿಗೆ ಹಿಂಬಡ್ತಿ ಆಗ್ತಕ್ಕಂಥದ್ದು ಅದರ ಪ್ರತಿಫಲ. ಈ ರೀತಿಯ ಒಳ್ಳೆಯ ಫಲಗಳನ್ನು ಕೂಡ ಹೊಸ ವರ್ಷ ತರ್ತಾ ಇದೆ. ಒಂದು ರೀತಿಯ ಅಧಿಕಾರಯುಕ್ತವಾಗಿರ್ತಕ್ಕಂಥ ಜನರಿಗೆ, ಯುವಕರಿಗೆ, ಕ್ಷಾತ್ರಭಾವದವರಿಗೆ, ಧಾರ್ಮಿಕ ಕೆಲಸ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ಇರತಕ್ಕಂಥವರಿಗೆ, ಇವರಿಗೆಲ್ಲ ಒಳ್ಳೆಯ ಬದಲಾವಣೆ, ಒಳ್ಳೆಯ ಮಾಸವು ಅಥವಾ ಒಳ್ಳೆಯ ವರ್ಷವು ಶುರು ಆಗ್ತಾ ಇದೆ ಅಂತಂದರೆ, ಇದರೊಂದಿಗೆ ಇನ್ನೊಂದು ಈ ಚತುರ್ಗ್ರಹ ಯೋಗದ ಒಂದು ಏನು ಹೇಳಿದ್ದೀನಿ ಅದು ಒಂದು ಬೇರೆಯ ಆಗಿರ್ತಕ್ಕಂಥ ಫಲವನ್ನು ತರ್ತಾ ಇದೆ. ಚತುರ್ಗ್ರಹ ಕುಜ, ಬುಧ ಮತ್ತು ಶುಕ್ರ, ಈ ಕುಜ ಮತ್ತು ಶುಕ್ರರು ಪರಸ್ಪರ ಶತ್ರುಗಳು, ರವಿ ಮತ್ತು ಶುಕ್ರ ಪರಸ್ಪರ ಶತ್ರುಗಳು, ಕುಜ ಮತ್ತು ಬುಧ ಪರಸ್ಪರ ಶತ್ರುಗಳು. ಈ ರೀತಿಯ ಒಂದು ವಿಷಮ ಸ್ಥಾನದಲ್ಲಿ ಅಥವಾ ವಿಷಮ ರೀತಿಯಲ್ಲಿ ಇರ್ತಕ್ಕಂತಹ ಧನುರ್ಮಾಸದಲ್ಲಿ ಜನವರಿ 1ನೇ ತಾರೀಕಿನ ಲೆಕ್ಕದಲ್ಲಿ, ಹೊಸ ವರ್ಷದ ಲೆಕ್ಕದಲ್ಲಿ ಈ ಚತುರ್ಗ್ರಹ ಯೋಗವು ಏರ್ಪಟ್ಟಾಗ ಪರದಾರರತಃ ಚೋರಃ ವಿಷಮಾಂಗೋ ದುರ್ಜನೋ ವಿಗತಸತ್ವಃ ಅಂತಂತ ಅದಕ್ಕೆ ಶಾಸ್ತ್ರಕಾರರು ಫಲವನ್ನು ಹೇಳಿದ್ದಾರೆ. ದುರಾಚಾರ ಇರತಕ್ಕಂತಹ ಜನರಿಗೆ, ಕಳ್ಳತನದಿಂದ ಪರರ ಸೊತ್ತು, ಪರರ ನಾರಿ, ಪರರ ವಸ್ತು ಇದನ್ನು ಅಪಹಾರ ಮಾಡ್ತಕ್ಕಂತಹ ದುಷ್ಟ ಜನರಿಗೆ ಅವರಿಂದ ಅಪಾಯವನ್ನು ಹೇಳಿರ್ತಕ್ಕಂಥದ್ದು. ಪೊಲೀಸ್ ಇಲಾಖೆಗೆ
ಇಲಾಖೆಗೆ ಈ ಥರ ದಿನಗಳ ವಿಶೇಷ ವಿಷಯಗಳು ಹೇಳಿದ್ರೆ ಅವರು ಹೆಚ್ಚು ಸತರ್ಕರಾಗ್ತಾರೆ ಅಂತಂತಾನು ನಾನು ಭಾವಿಸ್ತೇನೆ. ಯಾಕಂದರೆ ಜ್ಯೋತಿಷ್ಯ ಇರ್ತಕ್ಕಂಥದ್ದು ಮುಂದೆ ಆಗಬಹುದಾಗಿರ್ತಕ್ಕಂತಹ ಒಳ್ಳೆಯದು ಕೆಟ್ಟದ್ದನ್ನು ಸೂಚನೆ ಮಾಡ್ತಕ್ಕಂಥದ್ದನ್ನೇ ಜ್ಯೋತಿಷ್ಯ ಶಾಸ್ತ್ರದ ಮುಖ್ಯ ಫಲ ಉದ್ದೇಶ. ಹಾಗಾಗಿ ಈ ಚತುರ್ಗ್ರಹ ಯೋಗವು ಈ ರೀತಿಯ ಒಂದು ಕಡೆ ಪಾಸಿಟಿವ್ ಹೇಳಿದ್ದೀನಿ, ಅಧಿಕಾರಯುಕ್ತವಾಗಿರ್ತಕ್ಕಂತಹ ಯುವಕರಿಗೆ, ಕ್ಷಾತ್ರ ಜನರಿಗೆ, ಧಾರ್ಮಿಕ ನಾಯಕರುಗಳಿಗೆ ಇದೆಲ್ಲ ಬಹಳ ಒಳ್ಳೆಯ ವರ್ಷ ಶುರು ಆಗ್ತಾ ಇದೆ. ಒಳ್ಳೆಯ ತಿಂಗಳು ಜನವರಿ 2026 ಅಂತ. ಅಲ್ಲೇ ಚತುರ್ಗ್ರಹ ಯೋಗವು ಅದೊಂದು ಪಾಪಕರವಾಗಿರ್ತಕ್ಕಂತಹ ಯೋಗಗಳು. ಪರದಾರರತಃ ಚೋರಃ, ಪರರ ವಸ್ತುಗಳನ್ನು ಕಳ್ಳಕಾಕರಿಗೆ ಹೇಳಿರ್ತಕ್ಕಂಥದ್ದು, ಅಪಹಾರ ಮಾಡ್ತಕ್ಕಂಥದ್ದು, ದರ್ಪದಿಂದ ಇನ್ನೊಬ್ಬರ ವಸ್ತುವನ್ನು ಕಿತ್ತುಕೊಳ್ತಕ್ಕಂತಹ ಜನ ಏನಿದ್ದಾರೆ ದುಷ್ಟರು, ಇವರನ್ನು ಕಂಟ್ರೋಲ್ ಮಾಡಬೇಕು. ಇವರ ಉಪಟಳ ಜಾಸ್ತಿ ಆಗ್ತಕ್ಕಂತಹ ತಿಂಗಳು. ಪೊಲೀಸ್ ಇಲಾಖೆಯವರು, ಗೃಹರಕ್ಷಕ ಇಲಾಖೆಯವರು ಇದಕ್ಕೆಲ್ಲ ಒಂದು ಬೇಕಾಗಿರ್ತಕ್ಕಂತಹ ಹೆಚ್ಚಿನ ಭದ್ರತಾ ವ್ಯವಸ್ಥೆಯನ್ನು, ಸಾರ್ವಜನಿಕರಿಗೆ ಅವರ ರಕ್ಷಣೆಯ ಹೆಚ್ಚಿನ ಜವಾಬ್ದಾರಿಯನ್ನು ಅವರು ವಹಿಸಬೇಕಾಗ್ತದೆ ಅಂತಂತ ಅರ್ಥ ಆಗ್ತದೆ. ವಿಷಮಾಂಗೋ, ಬಿದ್ದು ಎದ್ದು ಈ ರೀತಿಯ ಚತುರ್ಗ್ರಹ ಯೋಗದಲ್ಲಿ ಬಹಳ ಕಷ್ಟಕರವಾಗಿರ್ತಕ್ಕಂತಹ ಆಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು, ಯುವಕರಿಗೆ ಹೆಚ್ಚು ಪೀಡನೆ ಆಗ್ತಕ್ಕಂತಹ ಆಕ್ಸಿಡೆಂಟ್ಸ್ ಆಗೋದು. ವಿಷಮಾಂಗೋ ಅಂದರೆ ಅಂಗಗಳು ಬಿದ್ದು ಹೋಗ್ತಕ್ಕಂತಹ ಅಪಾಯಗಳಾಗ್ತಕ್ಕಂಥದ್ದು, ಈ ರೀತಿಯ ದೋಷಗಳೆಲ್ಲ ಇರ್ತದೆ. ಯುವಕರು ಬಹಳ ಹುಷಾರಾಗಿ ಇರಬೇಕು. ಟೂ ವೀಲರ್ನಲ್ಲಿ ಇಬ್ಬಿಬ್ಬರು 3 4 ಜನನ ಕೂಡಿಸ್ಕೊಂಡು, ಹೆಲ್ಮೆಟ್ಟು ಇಲ್ಲದೆ ಫೋನಲ್ಲೂ ಮಾತಾಡಿಕೊಂಡು ಈ ರೀತಿಯ ದರಿದ್ರ ದುಷ್ಟ ಸಂಸ್ಕೃತಿಯಿಂದ ಯುವಕರು ಹೊರಗಡೆ ಬರಬೇಕು. ವಿಷಮಾಂಗೋ ದುರ್ಜನೋ ವಿಗತಸತ್ವ, ದುರ್ಜನರಿಗೆ ಹೆಚ್ಚಿಗೆ ಏಳಿಗೆ ಆಗ್ತಕ್ಕಂಥದ್ದು, ಅವರನ್ನು ನಿಗ್ರಹಿಸೋಕ್ಕೆ ಆಗದೇ ಇರತಕ್ಕಂತಹ ವಿಗತಸತ್ವ, ಆ ಶಕ್ತಿ ಸಾಮರ್ಥ್ಯಗಳು ಇಲ್ಲದೇ ಇರತಕ್ಕಂತಹ ಕೆಲಸಗಳಾಗ್ತದೆ. ಈ ಚತುರ್ಗ್ರಹ ಯೋಗದ ಜನವರಿ 1ನೇ ತಾರೀಕು 2026 ಆರಂಭದ ಮಾಸದಲ್ಲಿ ಮತ್ತು ಆರಂಭದ ವರ್ಷದಲ್ಲಿ. ಹಾಗಾಗಿ ಯು ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್. ಮತ್ತು ಇದು ಕಳೆದ ನಂತರ ಈ ತಿಂಗಳೇ ಮಕರ ಸಂಕ್ರಮಣ ಬರ್ತದೆ. 15ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಬರ್ತದೆ. ವಿಶೇಷವಾಗಿರ್ತಕ್ಕಂತಹ ಪುಣ್ಯಕಾಲ. ಆ 14ನೇ ತಾರೀಕು ಮಕರ ರಾಶಿಯಲ್ಲಿ ಒಂದು ಪಂಚಗ್ರಹ ಯೋಗ ಉತ್ಪತ್ತಿಯಾಗ್ತದೆ. ಅದು ಒಂದು ವಿಶೇಷವಾಗಿರ್ತಕ್ಕಂತಹ ತಿಂಗಳು. 1ನೇ ತಾರೀಕು ಚತುರ್ಗ್ರಹ ಯೋಗ, ಅದು ಅರ್ಧ ಒಳ್ಳೆಯದು ಅರ್ಧ ಕೆಟ್ಟದ್ದು, ಅದನ್ನು ಹೇಳಿದ್ದೀನಿ. 14ನೇ ತಾರೀಕು ನಡೀತಕ್ಕಂತಹ ಮಕರ ಸಂಕ್ರಮಣ, ಆ ಸಂಕ್ರಮಣದ ದಿನ ಅಲ್ಲಿ ಒಂದು ಪಂಚಗ್ರಹ ಯೋಗ ಉಂಟಾಗ್ತದೆ. ಅಂದರೆ ರವಿಯೊಂದಿಗೆ ಕುಜನು, ಬುಧನು, ಶುಕ್ರನು, ಚಂದ್ರನು ಒಟ್ಟಿಗೆ ಸೇರ್ತಕ್ಕಂತಹ ಒಂದು ಪಂಚಗ್ರಹ ಯೋಗ. ಅದು ಸ್ವಲ್ಪ ದೋಷಕರ. ಆಧ್ಯಾತ್ಮ ಜೀವರಿಗೆ, ಸನ್ಯಾಸಿಗಳಿಗೆ, ಸ್ವಲ್ಪ ಧಾರ್ಮಿಕವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಅಪಾಯ ಬರ್ತದೆ, ಸ್ವಲ್ಪ ದೋಷಗಳು ಬರ್ತದೆ, ಅಪವಾದಗಳು, ಹಿನ್ನಡೆ, ಅಪಖ್ಯಾತಿಗಳು, ಈ ರೀತಿಯ ದೋಷಗಳು ಬರಲಿಕ್ಕೆ ಸಾಧ್ಯತೆ ಹೆಚ್ಚಿದೆ. ಉಚ್ಚದಲ್ಲಿ ಕುಜನು ಅಲ್ಲಿ ದುಷ್ಟಕರ್ಮದಲ್ಲಿ ಆಸಕ್ತಿಯನ್ನು ಬೆಳೆಸ್ತಾನೆ, ರವಿಯಿಂದ ಪೀಡಿತನಾಗಿ. ಅದಕ್ಕೆ ಪರಕರ್ಮಾರತೋ ನಿತ್ಯಂ ಬಂಧು ಸುಹೃದ್ದಿ ಕೃತೋ ವಿಗತಸತ್ವ ಕ್ಲೀಬೈರ್ಯಾತಿ ಚ ಸಖ್ಯಂ ಅಂತಂತ ಈ ಪಂಚಗ್ರಹ ಯೋಗಕ್ಕೆ ದೋಷಕರ ಅಂತಂತ 14ನೇ ತಾರೀಕು 15ನೇ ತಾರೀಕು ಈ 2 ದಿನದ ಮಟ್ಟಿಗೆ ಪಂಚಗ್ರಹ ಯೋಗ ಇರ್ತದೆ. ಚಂದ್ರ ನಂತರ ಉತ್ತರಾಷಾಢ ನಕ್ಷತ್ರ ಕಳೆದು ಶ್ರವಣ ನಕ್ಷತ್ರವನ್ನು ಕಳೆದು ಮುಂದಿನ ರಾಶಿಗೆ ಹೋಗ್ತಕ್ಕಂತಹ ವರೆಗೂ ಈ ಪಂಚಗ್ರಹ ಯೋಗ ಇರ್ತದೆ. ಇದು ಒಂದು ರೀತಿಯಲ್ಲಿ ರಾಜರಿಗೆ ಹೇಳಿರ್ತಕ್ಕಂತಹ ಯೋಗ. ಸನ್ಯಾಸಿಗಳಿಗೆ, ಧಾರ್ಮಿಕ ಆಚರಣೆಯಲ್ಲಿ ಸ್ವಲ್ಪ ಮುಂದೆ ಇರತಕ್ಕಂಥವರಿಗೆ ಇದೆಲ್ಲ ತುಂಬ ದೋಷಕರ ಅಂತಂತ. ಎಲ್ಲರಿಗೂ ದೋಷಕರ ಅಂತಂತ ಅಲ್ಲ.
ಚತುರ್ಗ್ರಹ ಯೋಗ ತನ್ನದೇ ಆಗಿರತಕ್ಕಂಥ ಪಾಸಿಟಿವಿಟಿಯನ್ನು ಇಟ್ಕೊಂಡಿರುತ್ತೆ. ಪಂಚಗ್ರಹ ಯೋಗ ತನ್ನದೇ ಆಗಿರತಕ್ಕಂಥ ಅತಿಯಾಗಿರ್ತಕ್ಕಂಥ ಸತ್ವವನ್ನು ಇಟ್ಕೊಂಡಿರ್ತದೆ. ಆದರೆ ಅದು ಒಂದು ವರ್ಗಕ್ಕೆ ಹೆಚ್ಚು ಅಪಾಯಕರ. ಯಾವ ವರ್ಗ ಅದು? ಅಧಿಕಾರ ವರ್ಗ, ರಾಜಕೀಯ, ಪಕ್ಷಗಳು, ಪಕ್ಷದ ರಾಜಕೀಯ, ಚುನಾವಣೆಗಳು, ಸ್ಥಳೀಯವಾಗಿರ್ತಕ್ಕಂತಹ ಗಲಾಟೆ ಗದ್ದಲಗಳು, ಇದಕ್ಕೆಲ್ಲ ಏಳಿಗೆ ತರತಕ್ಕಂತಹ ಒಂದು ಫಲವು ಬರ್ತದೆ ಅದಕ್ಕೆ. ಹಾಗಾಗಿ ಅದಕ್ಕೆ ಇಂಡಿವಿಜುವಲಿ ಸ್ಪೀಕಿಂಗ್ ಮಕರ ರಾಶಿಯವರಿಗೆ ಇದು ಹೆಚ್ಚು ಅಪ್ಲೈ ಆಗುತ್ತೆ ಅಂತಲೂ ಕೂಡ ಹೇಳಬಹುದು. ಧನುರಾಶಿಯವ್ರಿಗೂ ಸ್ವಲ್ಪ ಅಪ್ಲೈ ಆಗ್ತದೆ, ಕುಂಭರಾಶಿಯವ್ರಿಗೂ ಸ್ವಲ್ಪ ಅಪ್ಲೈ ಆಗ್ತದೆ ವ್ಯಯದಲ್ಲಿ ಇರೋದರಿಂದ. ಈ ರೀತಿಯ ಪರ್ಮಿಟೇಷನ್ ಕಾಂಬಿನೇಷನ್ನನ್ನು ಕೂಡ ನಾವು ಜ್ಯೋತಿಷ್ಯದಲ್ಲಿ ಚಿಂತನೆ ಮಾಡಿ ಫಲ ಹೇಳಬೇಕು. ಈ ಪಂಚಗ್ರಹ ಯೋಗದು ಅಂತ ಪರಕರ್ಮಾರತೋ, ಇನ್ನೊಬ್ಬರ ಸೇವೆಯನ್ನು, ಇನ್ನೊಬ್ಬರಿಗಾಗಿ ತನ್ನ ಪರಿಶ್ರಮ, ತನ್ನ ರಿಸೋರ್ಸಸ್ಸನ್ನು ಖರ್ಚು ಮಾಡ್ತಕ್ಕಂತಹ ಒಂದು ಪಾಟಲು, ಒಂದು ಪರಿಸ್ಥಿತಿ ಉಂಟಾಗ್ತಕ್ಕಂಥದ್ದು. ಬಂಧು ಸುಹೃದ್ಧಿ ಕೃತೋ ವಿಗತ ಸತ್ವ, ಬಂಧುಗಳಿಂದ, ತನ್ನ ಆತ್ಮೀಯ ಜನರು ಏನಿರ್ತಾರೆ, ಕುಟುಂಬಸ್ಥರು, ಆಯಿತಾ, ಇವರಿಂದ ಅಧಿಕಾರ, ಹಣ ಇತ್ಯಾದಿಗಳನ್ನು ಕಳ್ಕೊಳ್ತಕ್ಕಂತಹ ಒಂದು ಯೋಗವೂ ಕೂಡ ಆಗಿದೆ. ಯಾಕೆ ಅಂದರೆ ಅಲ್ಲಿ ಬುಧನೊಂದಿಗೆ ಕುಜನು ಉಚ್ಚದಲ್ಲಿ, ಶುಕ್ರನೊಂದಿಗೆ ಕುಜನು ಉಚ್ಚದಲ್ಲಿ ಪೀಡಿತನಾಗಿರ್ತಕ್ಕಂತಹ ಒಂದು ಪಂಚಗ್ರಹ ಯೋಗ. ಆ ಕಾರಣದಿಂದ ಸಹೃದಿ ಅಂತಂದರೆ ತನ್ನವರೇ, ತನ್ನ ಮನೆಯವರೇ ತನ್ನ ಹಣವನ್ನು, ತನ್ನ ಕೀರ್ತಿಯನ್ನು, ತನ್ನ ವಸ್ತುವನ್ನು ಕಳೆಯುವುದು, ಹಾಳು ಮಾಡುವುದು, ಕಿತ್ತುಕೊಂಡು ಹೋಗ್ತಕ್ಕಂಥದ್ದು, ಈ ರೀತಿಯ ದೋಷಗಳಿಗೆಲ್ಲ ಈ ಪಂಚಗ್ರಹ ಯೋಗ ಕಾರಣವಾಗ್ತದೆ ಅಂತಂತ 15ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಮಧ್ಯಾಹ್ನ 12 ಗಂಟೆಯಿಂದ ಸುಮಾರು 1 ಗಂಟೆ, ಅಬೌಟ್ 1 ಅವರ್ ಟೈಮು ಉತ್ತರಾಯಣ ಪುಣ್ಯಕಾಲ ಇರ್ತದೆ. ಎಲ್ಲರೂ ಆ ಸಮಯದಲ್ಲಿ ಮನೆಯಲ್ಲಿ ಇದ್ದರೆ ಒಂದು ಸ್ನಾನವನ್ನು, ಉತ್ತರಾಯಣ ಪುಣ್ಯಕಾಲದಲ್ಲಿ ಪುನಃ ಸ್ನಾನವನ್ನು ಮಾಡಿ, ದೇವರಿಗೆ ವಿಶೇಷವಾಗಿರ್ತಕ್ಕಂತಹ ಎಳ್ಳಿನ ದೀಪವನ್ನು ಮನೆಯಲ್ಲೇ ಜೋಡಿ ದೀಪವನ್ನು ಇಟ್ಟು, ನಿಮ್ಮ ಇಷ್ಟ ದೇವರ ಸ್ತೋತ್ರವನ್ನು ಓದಿ, ಸೂರ್ಯನಾರಾಯಣನನ್ನು ನೋಡಿ ನಮಸ್ಕಾರ ಮಾಡಿ, ತುಳಸಿ ಕಟ್ಟೆಗೆ ಸ್ವಲ್ಪ ನೀರು ಹಾಕಿ ಅರ್ಘ್ಯವನ್ನು ಬಿಡುವುದು ಇದು ಸಾಮಾನ್ಯವಾಗಿರ್ತಕ್ಕಂತಹ ಧರ್ಮ. ಇದರಿಂದ 100 ಯಾಗಗಳನ್ನು ಮಾಡಿದಂತಹ ಪುಣ್ಯವು ಈ 1 ಗಂಟೆ ಒಳಗಡೆ ಮಾಡ್ತಕ್ಕಂತಹ ಸ್ನಾನ, ದೇವರ ಪೂಜೆ, ತರ್ಪಣ, ಪಿತೃಪೂಜೆ, ಪಿತೃಗಳಿಗೆ ತರ್ಪಣ, ತೀರ್ಥದಲ್ಲಿ ಸ್ನಾನ, ತೀರ್ಥಯಾತ್ರೆಯಲ್ಲಿ ಇರತಕ್ಕಂತಹ ಮಹಾಕ್ಷೇತ್ರಗಳ ದರ್ಶನ, ಅಲ್ಲಿ ಮಾಡಬಹುದಾಗಿರ್ತಕ್ಕಂಥ ಯತ್ಕಿಂಚಿತ್ ದಾನಗಳು, ವಸ್ತ್ರ ಇರಬಹುದು, ಧನ ಇರಬಹುದು, ಅನ್ನ ಇರಬಹುದು, ಯತಿಗಳ ಸಂದರ್ಶನ, ಆ ಸಮಯ ಆ 1 ಅವರ್ನಲ್ಲಿ, ಆಯಿತಾ. ಈ ರೀತಿಯ ಒಂದು ಮಹಾಪುಣ್ಯಕರವಾಗಿರ್ತಕ್ಕಂತಹ ತಿಂಗಳು ಕೂಡ ಜನವರಿ ಆಗಿದೆ. 15ನೇ ತಾರೀಕು ಅಂತಹ 1 ಗಂಟೆ ಮನೆಯಲ್ಲಿ ಇದ್ದರೂ ಕೂಡ ಅದನ್ನು ಹೇಳಿದಂತೆ ಸ್ನಾನವನ್ನು ಮುಗಿಸಿಕೊಂಡು ಇಷ್ಟ ದೇವರನ್ನು ಪೂಜಿಸಿ, ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ, ಎಳ್ಳು ಬೆಲ್ಲವನ್ನು ಅವತ್ತು ನೈವೇದ್ಯಕ್ಕೆ ಇಡಬೇಕು. ಅಥವಾ ದೇವರ ನೈವೇದ್ಯಕ್ಕೆ ಆಗಲಿ ಅಂತಂತ ಅದನ್ನು ದೇವಸ್ಥಾನಕ್ಕೆ ಕೊಡ್ತಕ್ಕಂಥದ್ದು, ಹುಗ್ಗಿ ಪಾಯಸವನ್ನು ಮಾಡ್ತಕ್ಕಂಥದ್ದು, ಈ ರೀತಿಯ ನಮ್ಮ ಸಂಪ್ರದಾಯದಲ್ಲಿ ಏನಿದೆ ಅದೆಲ್ಲವೂ ಕೂಡ ಆ ದಿನ ಮಾಡ್ತಕ್ಕಂಥದ್ದು ಜನವರಿಯ ಒಂದು ಮುಖ್ಯ ಅಂಶಗಳು. ಆ ಮಾಸದ ಗ್ರಹಾನುಕೂಲಗಳು ಹೀಗಿದೆ. ಅದರ್ವೈಸ್ ಶನಿಯು ಮೀನರಾಶಿಯಲ್ಲಿ ಮುಂದುವರಿತಾ ಇದ್ದಾನೆ, ಗುರುವು ಮಿಥುನ ರಾಶಿಯಲ್ಲಿ ವಕ್ರಿ ಇದ್ದಾನೆ. ವಕ್ರಿಣಸ್ತು ಮಹಾವೀರ್ಯ ಶುಭಸ್ತು ಶುಭ ಫಲದ. ಶುಭನಾಗಿರ್ತಕ್ಕಂತಹ ಗುರುವು ವಕ್ರಿಯಾಗಿ ಮಿಥುನದಲ್ಲಿ ಇರೋದರಿಂದ ಓವರಾಲ್ ವ್ಯಾಪಾರ ವ್ಯವಹಾರಗಳು ಪ್ರವರ್ಧಮಾನಕ್ಕೆ ಬರ್ತದೆ. ಕೆಲಸ ಕಾರ್ಯಗಳಲ್ಲಿ ಜನರಿಗೆ ಅನೇಕವಾಗಿರ್ತಕ್ಕಂಥ ಅನುಕೂಲ, ಏಳಿಗೆಯೂ ಕೂಡ ಸಿಗ್ತಕ್ಕಂತಹ ತಿಂಗಳು ಮತ್ತು ವರ್ಷದ ಆರಂಭ 2026 ಆಗ್ತದೆ. ಎಲ್ಲರಿಗೂ ಅದರ
ಅನುಕೂಲಗಳು ಉಂಟಾಗಲಿ ಅಂತಂತ ಆಶಿಸ್ತೇನೆ. ಮುಂದೆ ಜನವರಿ 2026 ಮೇಷಾದಿ ದ್ವಾದಶ ರಾಶಿ ಫಲವನ್ನು ಮುಂದುವರಿಸೋಣ. ಜನವರಿ 2026 ಮಾಸ ಭವಿಷ್ಯ ಮೇಷಾದಿ ದ್ವಾದಶ ರಾಶಿಗಳ ಫಲಾಫಲವನ್ನು ಸಂಕ್ಷಿಪ್ತವಾಗಿ ಮುಂದುವರಿಸೋಣ. ಮೇಷರಾಶಿಗೆ ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭದ ಹೊಸ ವರ್ಷ, ಧರ್ಮ ಕಾರ್ಯದಲ್ಲಿ ಆಸಕ್ತಿ, ಅಭಿವೃದ್ಧಿ, ಧರ್ಮಕ್ಷೇತ್ರಗಳ ಸಂದರ್ಶನ ಅಥವಾ ಅದರ ನವೀಕರಣ ಮಾಡ್ತಕ್ಕಂತಹ ಪುಣ್ಯ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಈ ರೀತಿಯ ಧರ್ಮ ವೃದ್ಧಿ ಕಾರ್ಯಗಳಾಗ್ತದೆ. ಅಷ್ಟಮಾಧಿಪತಿಯು ಕರ್ಮದಲ್ಲಿ ಉಚ್ಚದಲ್ಲಿ ಇರತಕ್ಕಂತಹ ಮಾಸ. ಗುರುಬಲ ಒಂದಿಲ್ಲ, ಜನ್ಮಶನಿಯ ದೋಷ ಇರ್ತದೆ. ಆದರೆ ಗುರುವಿನ ಅನುಕೂಲ ನಿಮ್ಮ ಲಾಭಕ್ಕೆ ಇದೆ, ರಾಹುವಿನ ಅನುಕೂಲ ಇದೆ. ಮುಂದುವರಿಸ್ಕೊಂಡು ಹೋಗ್ಬೋದು. ನೀವು ಸಂಚಾರಗಳು ಜಾಸ್ತಿ ಆಗ್ತದೆ. ಸ್ವಲ್ಪ ಆರೋಗ್ಯದ ಕಡೆ ಕೂಡ ಗಮನ ವಹಿಸಬೇಕು. ವಾತ ದೋಷದಿಂದ ಸ್ವಲ್ಪ ಸ್ಲೋ ಆಗಬಹುದು. ಬಾಡಿ ಮೆಕ್ಯಾನಿಸಮ್ ಅಂತೇನು ಹೇಳ್ತೀವಿ, ಅದಕ್ಕೆ ಸ್ವಲ್ಪ ವಾತ ಉಂಟು ಮಾಡದೇ ಇರತಕ್ಕಂತಹ ಆಹಾರದ ಬಗ್ಗೆ ಗಮನ ವಹಿಸಬೇಕು. ಮೇಷರಾಶಿಯವರು ಮಾತ್ರ ಅಲ್ಲ, ಎಲ್ಲರೂ ಕೂಡ ಇವತ್ತಿನ ಕಾಲದಲ್ಲಿ ಆಹಾರವೇ ವಿಷ. ಪ್ರತ್ಯೇಕವಾಗಿ ವಿಷ ಹಾಕುವಂಥ ಅವಶ್ಯಕತೆ ಇಲ್ಲ ಇವತ್ತು ಯಾರಿಗೂ. ನಾವು ಬಹುತೇಕ ತಿಂತಕ್ಕಂಥ ಆಹಾರದಲ್ಲೇ ವಿಷವು ಬೆರೆತೋಗಿರ್ತದೆ. ಅದು 90% ಎಲ್ಲ ಹೊರಗಡೆ ತಿಂತಕ್ಕಂಥದ್ದೇ ಆಗಿರುವ ದುಷ್ಕಾಲದಲ್ಲಿ ನಾವಿರೋದರಿಂದ ನಾವೇನು ತಿಂತೀವಿ, ಎಷ್ಟು ತಿಂತೀವಿ, ಅದ್ರ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು. ಮೇಷರಾಶಿಯವರು ಎಲ್ಲರೂ ಕೂಡ ವಿಶೇಷವಾಗಿ ವೆಂಕಟೇಶ ದೇವರ ಸೇವೆಯನ್ನು, ಕಲ್ಯಾಣೋತ್ಸವವನ್ನು, ಅಲಂಕಾರ ಸೇವೆ, ನಮಸ್ಕಾರ ಸೇವೆ, ನಾಮಸ್ಮರಣೆ, ವೆಂಕಟೇಶನ ಅಷ್ಟೋತ್ತರ, ಇದೆಲ್ಲವನ್ನು ಯಾವುದು ನಿಮಗೆ ಸುಲಭವೋ ಅದನ್ನು ಮಾಡಿಕೊಂಡು ಮುಂದುವರಿಲಿಕ್ಕೆ ಪ್ರಯತ್ನ ಮಾಡಿ. ಧನುರ್ಮಾಸವೂ ಇದೆ. ಭಾನುವಾರದಂದು ದಿನ ಮಾಡಿದರೆ ಒಳ್ಳೆಯದು. ಅಟ್ಲೀಸ್ಟ್ ಭಾನುವಾರದಂದು ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಪೂಜೆಗಳನ್ನು ಮಾಡಿ ಈಶ್ವರನ ದರ್ಶನ ಅಥವಾ ಶ್ರೀ ವಿಷ್ಣುವಿನ ಮಂದಿರದಲ್ಲಿ ವಿಷ್ಣುವಿನ ದರ್ಶನ, ಹಿರಿಯರು ಜ್ಞಾನದಲ್ಲಿ ವಯಸ್ಸಿನಲ್ಲಿ ದೊಡ್ಡವರು ಯಾರಾದರೂ ಇದ್ದರೆ ಅವರಿಗೆ ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಮೇಷರಾಶಿಯವರು ಮಾತ್ರ ಅಲ್ಲ, ಇದೆಲ್ಲರಿಗೂ ಹೇಳ್ತಾ ಇರ್ತಕ್ಕಂಥದ್ದು ಧನುರ್ಮಾಸದ ವಿಶೇಷ ಪುಣ್ಯ. ಮುಂದೆ ವೃಷಭ ರಾಶಿ. ಧನಲಾಭವು ಮುಂದುವರಿತದೆ. ಧನಾಧಿಪತಿ ಧನಸ್ಥಾನದಲ್ಲಿ ವಕ್ರೀ ಗುರುವಿನ ಸಂಚಾರ, ಬೇಕಾದಷ್ಟು ಆದಾಯವು ಉಂಟಾಗ್ತದೆ. ಕುಟುಂಬದ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು. ಉದ್ಯೋಗದಾತರಿಗೆ ಉದ್ಯೋಗದ ಕ್ಷೇತ್ರದಲ್ಲಿ ವಿಸ್ತರಣ ಮಾಡ್ತಕ್ಕಂತಹ ಚಿಂತನೆಗಳು, ಅದರ ಪ್ರಯತ್ನಗಳು ಕೈಗೂಡ್ತದೆ. ಬೇರೆ ಬೇರೆ ಕಾರ್ಯಾರ್ಥ ದೇಶ ವಿದೇಶಗಳಿಗೆ ಸಂಚಾರವು ಏರ್ಪಡ್ತಕ್ಕಂತಹ ಒಂದು ಯೋಗಗಳು ಕೂಡ ಇದೆ. ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಅನುಕೂಲ. ವೈದ್ಯರಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥದ್ದು. ವೈದ್ಯರಿಗೆ ಅಂತಂದರೆ ವೈದ್ಯಕೀಯ ಸಮುದಾಯಕ್ಕೆ, ಇನ್ಕ್ಲೂಡಿಂಗ್ ಮೆಡಿಸನ್ಸ್, ಆ ರೀತಿ ಯೋಚನೆ ಮಾಡಬೇಕು. ಮತ್ತು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಮೀಡಿಯಾದವ್ರಿಗೆ ಇದಕ್ಕೆಲ್ಲ ಸ್ವಲ್ಪ ಸ್ಲೋ ಆಗ್ತದೆ. ಧನಸ್ಥಾನದಲ್ಲಿ ಗುರುವು ಇದ್ದರೂ ಕೂಡ ಧನಾಧಿಪತಿಯು ಬುಧನಿಗೆ ಬಲ ಇಲ್ಲದೇ ಇರತಕ್ಕಂತಹ ಮಾಸವಿದೆ. ಸ್ವಲ್ಪ ಖರ್ಚು ವೆಚ್ಚದಲ್ಲಿ, ನಿಮ್ಮ ಆಯೋಜನೆಯಲ್ಲಿ, ಹೌ ದ ವೇ ಯು ಟ್ರೀಟ್ ದ ಪೀಪಲ್ ಟು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಿ. ವೃಷಭ ರಾಶಿಯವರಿಗೆ ಒಳ್ಳೆಯದಾಗ್ತದೆ. ರುದ್ರಾಭಿಷೇಕ, ಈಶ್ವರನಿಗೆ ನಮಸ್ಕಾರ ಸೇವೆಗಳು, ಅಭಿಷೇಕ ಸೇವೆಗಳು, ಇದನ್ನು ಮನೆಯಲ್ಲೂ ಮಠದಲ್ಲೂ ಮಂದಿರದಲ್ಲೂ ನಿಮಗೆ ಎಲ್ಲ ಆಗ್ತದೆ. ಹೆಚ್ಚು ರುದ್ರಾರಾಧನೆಯನ್ನು ಮಾಡಿ, ವಿಶೇಷ ಪುಣ್ಯಕರ. ಮಿಥುನ ರಾಶಿ. ಮಿಥುನ ರಾಶಿಯಲ್ಲೇ ವಕ್ರೀ ಗುರು ಬಲ ಇಲ್ಲ,
ಆದರೂ ಕೂಡ ಗುರುವು ಬಾಧಕನಲ್ಲ. ಮಿಥುನ ರಾಶಿಯಲ್ಲಿ ಸಂಚಾರ ಇದ್ದಾಗ ಉದ್ಯೋಗದಲ್ಲಿ ಪ್ರಗತಿ, ಧಾರ್ಮಿಕ ಆಸಕ್ತಿ ಬೆಳೆಯುತ್ತೆ. ಒಂದು ರೀತಿಯ ನೈಷ್ಠಿಕತೆ ಅಂತ ಏನು ಹೇಳ್ತೀವಿ, ಇಷ್ಟೊತ್ತಿಗೆ ಇಷ್ಟು ಪೂಜೆ ಮಾಡಲೇಬೇಕು, ಇಂಥ ದೇವರ ದರ್ಶನವನ್ನು ಮಾಡಲೇಬೇಕು, ಇಂಥ ಗುರುಗಳ ದರ್ಶನವನ್ನು ಮಾಡಲೇ, ಪ್ರಸಾದವನ್ನು ತಗೊಂಡು ಬರಬೇಕು ಅಂತಕ್ಕಂಥ ಒಂದು ನೈಷ್ಠಿಕತೆ ಏನಿದೆ, ಈ ರೀತಿಯ ಒಂದು ಮನೋಭಾವ ಹೆಚ್ಚು ಬೆಳೀತಕ್ಕಂಥದ್ದು ಒಳ್ಳೆಯದು. ಮಾಡಿ ಶುಭ ಕಾರ್ಯದಲ್ಲಿ ಸ್ವಲ್ಪ ನಿಧಾನ ಆಗ್ತದೆ. ಶುಕ್ರನು ಬುಧನು ಸ್ವಲ್ಪ ಬಲಹೀನರಾಗಿರ್ತಕ್ಕಂತಹ, ಕುಜನನ್ನು ಬೆರೆತ ಒಂದು ಸ್ಥಿತಿ, ಬಲಹೀನರಾಗಿರ್ತಕ್ಕಂತಹ ಇದು ಸ್ವಲ್ಪ ನಿಧಾನ ಆಗ್ತದೆ ಮಿಥುನ ರಾಶಿಯವರಿಗೆ. ಈ ಶುಭ ಕಾರ್ಯಗಳು ಏನಾದರೂ ಒಂದು ಹೂಡಿಕೆಯೋ, ಮನೆ ಕಟ್ಟೋದೋ, ಸೈಟ್ ತಗೊಳ್ಳೋದೋ, ಮದುವೆನೋ, ಮುಂಜಿಯೋ, ಸ್ವಲ್ಪ ಕಿರಿಕಿರಿ ಅಡೆತಡೆಗಳೆಲ್ಲ ಬರ್ತದೆ. ಸ್ವಲ್ಪ ತಾಳ್ಮೆಯಿಂದ ಮುಂದುವರಿಸಿಕೊಂಡು ಹೋಗಿ ಲಕ್ಷ್ಮೀ ನರಸಿಂಹದೇವರ ಸ್ಮರಣೆ ಮಾಡಿ, ಅಭಿಷೇಕ ಸೇವೆಯನ್ನು ಮಾಡಿ, ಪ್ರದಕ್ಷಿಣಾ ನಮಸ್ಕಾರಗಳನ್ನು ಮಾಡಿ, ಪ್ರಾರ್ಥನೆ ಮಾಡಿ. ಮಿಥುನ ರಾಶಿಯವರಿಗೆ ವಿಶೇಷ ಈ ದೈವಾನುಕೂಲ ಉಂಟಾಗಲಿ, ಕೆಲಸ ಕಾರ್ಯಗಳಲ್ಲಿ ಇರ್ತಕ್ಕಂಥ ವಿಘ್ನಗಳು ಪರಿಹಾರ ಆಗಲಿ. ಮುಂದೆ ಕರ್ಕರಾಶಿ, ಇವರಿಗೆ ಷಷ್ಠದಲ್ಲಿ, ಅಷ್ಟಮದಲ್ಲಿ ಪಾಪಗ್ರಹರು ಇರುವ ಒಂದು ತಿಂಗಳು ನಡೀತಾ ಇದೆ. ಸ್ವಲ್ಪ ಚಿಂತೆಗಳು ಬೆಳೀತದೆ. ಕರ್ಕರಾಶಿಯವರಿಗೆ, ಸ್ತ್ರೀಯರಿಗೆ ವಿಶೇಷವಾಗಿ, ವಿದ್ಯಾರ್ಥಿಗಳಿಗೆ, ಸ್ತ್ರೀಯರಿಗೆ, ಮಕ್ಕಳಿಗೆ, ಈ ಮಕ್ಕಳ ಬಗ್ಗೆ ಇದೆಲ್ಲ ಸ್ವಲ್ಪ ಚಿಂತೆಗಳು ಜಾಸ್ತಿ ಆಗ್ತದೆ. ಅನಾರೋಗ್ಯವೂ ಕೂಡ ಸ್ವಲ್ಪ ಬೆಳೆಯುವಂತಹ ತಿಂಗಳು. ಹೆಚ್ಚು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಚಿಂತೆ, ಅನಾವಶ್ಯಕವಾಗಿ ಚಿಂತೆ ಮಾಡ್ತಕ್ಕಂಥ ಜನರು ಜಾಸ್ತಿ ಇದ್ದಾರೆ. ಅದು ವಿಶೇಷವಾಗಿ ಸ್ತ್ರೀಯರಲ್ಲಿ. ಕಾಲದ ಪ್ರಭಾವ ದಿನ ಕಳೆದಂತೆ ಅನಾವಶ್ಯಕವಾಗಿ ಚಿಂತೆ ಮಾಡ್ತಕ್ಕಂತಹ ದೋಷಗಳಿಗೆ ಜನ ಒಳಗಾಗ್ತಾ ಇದ್ದಾರೆ. ಅದು ಜಾಸ್ತಿ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಹಾಗಾಗಿ ಏನಕ್ಕೋಸ್ಕರ ಚಿಂತೆ ಮಾಡಬೇಕು ಅಂತಂತ ಯೋಚನೆ ಮಾಡಬೇಕಷ್ಟೆ. ಯಾವ ಚಿಂತೆಯಿಂದ ಒಂದು ಪರಿಹಾರ ಸಿಗ್ತದೋ ಅದಕ್ಕೆ ಚಿಂತೆ ಮಾಡಬೇಕು. ಯಾವುದು ಅಪರಿಹಾರ್ಯವೋ ಅಥವಾ ಯಾವುದೋ ಗತಕಾಲದ ಯಾವುದೋ ಆಗೋಗಿರ್ತಕ್ಕಂತಹ ವಿಷಯವೋ ಅದನ್ನು ಹಿಡ್ಕೊಂಡು ಚಿಂತೆ ಮಾಡೋದ್ರಿಂದ ಫಲ ಏನು? ಅದಕ್ಕಿಂತ ಚಿಂತೆ ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ಚಿಂತಾರತ್ನವೆಂಬೋ ಅನಂತನಿದ್ದಾನೆ, ಚಿಂತೆ ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಅಂತ ದಾಸರ ಮಾತೇನಿದೆ. ಚಿಂತೆ, ಅನಾವಶ್ಯಕವಾಗಿರ್ತಕ್ಕಂಥ ಚಿಂತೆ ಮಾಡೋದಕ್ಕಿಂತ ಭಗವಂತನ ನಾಮಸ್ಮರಣೆ ಮಾಡಿ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತಂತ ಅದರ ತಾತ್ಪರ್ಯ. ಹರಿನಾಮ ಜಪ, ದುರ್ಗಾದೇವಿಯ ದರ್ಶನ, ಕುಂಕುಮಾರ್ಚನೆ, ದೀಪ ನಮಸ್ಕಾರ ಇತ್ಯಾದಿ ಯಾವುದು ನಿಮಗೆ ಸುಲಭ ಸೇವೆಯೋ ಅದನ್ನು ಕರ್ಕರಾಶಿಯವರು ಮಾಡಿ ನಮಸ್ಕಾರ ಮಾಡಿ, ಒಳ್ಳೆಯದಾಗ್ತದೆ. ಸಿಂಹರಾಶಿ, ಅಧಿಕಾರ ವಿಸ್ತರಣಾ ಯೋಗ ಅಂತಂತ. ರಾಶೀಶ್ವರನು ಪಂಚಮದಲ್ಲಿ ಇದ್ದು, ಪಂಚಮದಲ್ಲಿ ಚತುರ್ಗ್ರಹ ಯೋಗವಿದ್ದು, ಶನಿಯ ಬಾಧೆಯೂ ಇಲ್ಲದೇ ಇರತಕ್ಕಂತಹ, ಏಕಾದಶದಲ್ಲಿ ಗುರುವು ಇರೋದು ಮುಂದುವರಿತಕ್ಕಂತಹ ತಿಂಗಳು ಸಿಂಹರಾಶಿಗೆ. ನೀವು ಇರ್ತಕ್ಕಂತಹ ಲೈನು, ಅದು ವೈದ್ಯಕೀಯ ಇರ್ಬೋದು, ರಾಜಕೀಯ ಇರ್ಬೋದು, ಮೆಡಿಸಿನ್ ಲೈನ್ ಇರ್ಬೋದು, ಟೆಕ್ನಾಲಜೀಸ್ ಇರ್ಬೋದು, ಆಯಾ ಲೈನಲ್ಲಿ ನಿಮ್ಮ ಕೆಲಸಗಳು ವಿಸ್ತಾರ ಆಗ್ತದೆ. ಉದ್ಯೋಗದಾತರು ಕೂಡ ಅವರ ಕೆಲಸವನ್ನು ವಿಸ್ತರಣೆ ಮಾಡಿಕೊಳ್ತಕ್ಕಂಥದ್ದು. ಪ್ರಯಾಣಾದಿ ವಾಹನ ಲಾಭಗಳು, ಅನುಕೂಲ ಇತ್ಯಾದಿ ಅನೇಕ ಸತ್ಫಲಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸೂರ್ಯನಾರಾಯಣನ ಜಪ, ಸೂರ್ಯನ ಅಷ್ಟೋತ್ತರ, ರಾಮಚಂದ್ರನ ಅಷ್ಟೋತ್ತರ, ಹತ್ತಿರದಲ್ಲಿ ಎಲ್ಲಾದರೂ ಸೂರ್ಯನಾರಾಯಣನ ದೇವಸ್ಥಾನ ಇದ್ದರೆ ಅಲ್ಲಿ ಒಂದು ಅರ್ಚನೆ, ದರ್ಶನ. ವಿಷ್ಣುವಿನ ಯಾವುದೇ ವಿಷ್ಣುವಿನ ಮೂರ್ತಿಯ ದರ್ಶನ, ಪೂಜೆ, ವಿಶೇಷವಾಗಿ ನರಸಿಂಹದೇವರು, ರಾಮದೇವರು, ಇದರ ಸೇವೆಯನ್ನು ಮಾಡಿ. ಅಷ್ಟಮದ ಶನಿ ಇದು ಕಂಟಿನ್ಯೂ ಆಗ್ತಕ್ಕಂತಹ ವರ್ಷದಲ್ಲಿ ಇದ್ದೀರಿ. ಹಾಗಾಗಿ ನರಸಿಂಹದೇವರ ವಿಶೇಷ ಆರಾಧನೆಯನ್ನು ನಾನು ಆಗಾಗ ಹೇಳ್ತಾ ಇರ್ತೀನಿ. ಸಿಂಹರಾಶಿಯವರಿಗೆ ಮಾಡಿಕೊಂಡು ಹೋಗಿ, ಒಳ್ಳೆಯದಾಗ್ತದೆ. ಮುಂದೆ ಕನ್ಯಾ ರಾಶಿ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಅಧಿಕಾರ ಪ್ರಾಪ್ತಿ ಅಥವಾ ಉದ್ಯೋಗ ಪ್ರಾಪ್ತಿ, ಅಧಿಕಾರದಲ್ಲಿ ಇರ್ತಕ್ಕಂಥವರಿಗೆ ಒಂದು ರೀತಿಯ ಬಡ್ತಿ,
ಸಂಬಂಧಗಳಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು. ದ್ವಿತೀಯಾಧಿಪತಿಯು ತೃತೀಯಾಧಿಪತಿಯು ಚತುರ್ಥದಲ್ಲಿ ಬಾಧಕರಾಗಿ ಶತ್ರುಗಳೊಂದಿಗೆ ಇರ್ತಕ್ಕಂಥದ್ದು. ನೀವೇನು ಮಾತಾಡ್ತೀರಿ, ಎಷ್ಟು ಮಾತಾಡ್ತೀರಿ, ಯಾವ ಶಬ್ದ ಬಳಸ್ತೀರಿ, ಇದೆಲ್ಲ ಸ್ವಲ್ಪ ಅದರ ಮೇಲೆ ದುಷ್ಪರಿಣಾಮಗಳು ಉಂಟಾಗ್ತದೆ ಗ್ರಹಚಾರ ಕೆಟ್ಟಾಗ. ಆಗ ಸ್ವಲ್ಪ ಮನಸ್ತಾಪಗಳು ಬಂದು ಬೇಸರ ಪಟ್ಕೊಳ್ತಕ್ಕಂಥದ್ದು ಮಾಡಿಕೊಳ್ಬೇಡಿ ಅಂತಂತ ತಿಳ್ಕೊಳ್ಬೇಕು. ತಾಳ್ಮೆಯಿಂದ ಮಾತು, ತಾಳ್ಮೆಯಿಂದ ಖರ್ಚು. ಕನ್ಯಾ ರಾಶಿಯವರಿಗೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪ್ರಗತಿ ಉಂಟಾಗ್ತಕ್ಕಂತಹ ವರ್ಷ ಇದೆ. ಮಾಸವೂ ಹಾಗೇ ಇದೆ. ಶ್ರೀ ಗಣಪತಿ ದೇವರ ವಿಶೇಷ ಸೇವೆ, ಗುರು ಪ್ರಾರ್ಥನೆ, ರಾಯರು, ನಿಮ್ಮ ಇಷ್ಟ ಗುರುಗಳು, ವಿಶೇಷವಾಗಿ ರಾಯರು, ಇವರ ಸೇವೆಯನ್ನು ಮಾಡ್ತಾ ಮುಂದುವರಿಯಿರಿ. ಕನ್ಯಾ ರಾಶಿಯವರಿಗೆ ಒಳ್ಳೆಯದಾಗ್ತದೆ. ತುಲಾರಾಶಿ, ಶುಭ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನವಾಗಿ ಪ್ರಗತಿ ಆಗ್ತದೆ. ತಾಳ್ಮೆ ಇರಬೇಕು. ರಾಶೀಶ್ವರನಿಗೆ ಬಲ ಇಲ್ಲ. ಗುರುವು ನಿಮ್ಮ ರಾಶಿಯನ್ನು ನೋಡ್ತಾರೆ 9ನೇ ಮನೆಯಿಂದ. ಸ್ವಲ್ಪ ನಿಧಾನವಾಗಿ ಪ್ರಗತಿ ಆಗ್ತದೆ. ಸಂಬಂಧಗಳಲ್ಲಿ ಸ್ವಲ್ಪ ಸಮಾಧಾನದಿಂದ ವ್ಯವಹರಿಸಬೇಕು. ದ್ವಿತೀಯ ಪತಿಯು ತೃತೀಯದಲ್ಲಿ ರಾಶೀಶ್ವರನನ್ನು ಸೇರಿಕೊಂಡಿರ್ತಕ್ಕಂಥ ಒಂದು ದೋಷ ಉಂಟು. ಪಂಚಮದ ರಾಹುವಿನ ದೋಷವೂ ಉಂಟು. ಮಂಗಳವಾರದಂದು ಸುಬ್ರಹ್ಮಣ್ಯ ನಾಗದೇವರ ದರ್ಶನ, ತೀರ್ಥ ತಗೊಂಡು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ತಕ್ಕಂಥದ್ದು, ದುರ್ಗಾದೇವಿಯ ಅರ್ಚನೆ, ಅಲಂಕಾರ, ದೀಪ ನಮಸ್ಕಾರ, ಯಾವುದು ಸುಲಭದಲ್ಲಿ ನಿಮಗೆ ನೆಮ್ಮದಿಯನ್ನು ತರುತ್ತದೋ ಆ ಪೂಜೆಯನ್ನು ಮಾಡ್ತಾ ಮುಂದುವರಿತಕ್ಕಂಥದ್ದು ತುಲಾರಾಶಿಯವರು. ವೃಶ್ಚಿಕ ರಾಶಿ, ಬಹಳ ಸಂಯಮ ಬೇಕಾಗ್ತದೆ. ಗುರುವಿನ ಅನುಕೂಲ ಇಲ್ಲ. ಪಂಚಮದ ಶನಿ, ಚತುರ್ಥದಲ್ಲಿ ರಾಹು, ದ್ವಿತೀಯದಲ್ಲಿ ಬಾಧಕವಾಗಿರ್ತಕ್ಕಂಥ ರಾಶೀಶ್ವರನ ಕುಜನ ಒಂದು ಸಂಚಾರ, ಮಾತು, ಹಣ, ಸಂಘ, ಈ ಮೂರರಿಂದಲೂ ಪತನ ಭೀತಿ ಉಂಟಾಗ್ತದೆ. ಅಥವಾ ಅದೇ ಶತ್ರು, ಮಾತೇ ಶತ್ರು, ಮತ್ತು ಹಣವೇ ಶತ್ರು ಆಗ್ತಕ್ಕಂಥದ್ದು, ಮತ್ತು ಸಂಘವೇ ಶತ್ರು ಆಗ್ತಕ್ಕಂಥದ್ದು. ಶತ್ರುಗಳ ಸಂಘ ಮಾಡೋದು ಅಂತಲ್ಲ, ಇರುವ ಸಂಘವೇ ಶತ್ರು ಆಗ್ತಕ್ಕಂತಹ ಒಂದು ದೋಷಗಳು ಏರ್ಪಾಡಾಗುವ ಸಾಧ್ಯತೆ ಇರ್ತದೆ. ವೃಶ್ಚಿಕ ರಾಶಿಯವರಿಗೆ ರಾಜಕೀಯದಲ್ಲಿ ಇರ್ತಕ್ಕಂಥವರು, ಅಧಿಕಾರ ವರ್ಗದಲ್ಲಿ ಇರ್ತಕ್ಕಂಥವರು, ಆರಕ್ಷಕ ವರ್ಗದಲ್ಲಿರ್ತಕ್ಕಂಥವರು, ಮಿಲ್ಟ್ರಿಯಲ್ಲಿ ಇರ್ತಕ್ಕಂಥವರು, ಇವರೆಲ್ಲರಿಗೂ ಅಪ್ಲೈ ಆಗ್ತದಿದು. ಯು ಹ್ಯಾವ್ ಟು, ಅದಕ್ಕೆ ತಾಳುವಿಕೆಗಿಂತನ್ಯ ತಪವೂ ಇಲ್ಲ, ವಾದಿರಾಜ ಸ್ವಾಮಿಗಳ ಮಾತು. ಕೇಳಬಲ್ಲವರಿಗೆ ಪೇಳುವೆನು ಸೊಲ್ಲ. ಎಲ್ಲರೂ ಕೇಳಿಸ್ಕೊಳ್ಳಲ್ಲಪ್ಪ, ಕೇಳಬಲ್ಲವರಿಗೆ. ಒಬ್ಬರದ್ದು ಹಿತವಚನವನ್ನು ಕೇಳಿಸ್ಕೊಳ್ಳೋಕ್ಕೂ ಮನುಷ್ಯನಿಗೂ ಒಂದು ಯೋಗ್ಯತೆ ಬೇಕು. ಎಲ್ರಿಗೂ ಎಲ್ಲದನ್ನೂ ಹೇಳ್ತಾ ಯಾರೂ ಕೇಳಿಸ್ಕೊಳ್ಳೋದಿಲ್ಲ. ಕೇಳಬಲ್ಲವರಿಗೆ ಪೇಳುವೆನು ಸೊಲ್ಲ, ತಾಳುವಿಕೆಗಿಂತನ್ಯ ತಪವೂ ಇಲ್ಲ ಅಂತಂತ ಸುಂದರವಾಗಿರ್ತಕ್ಕಂಥ ಕೃತಿ. ಅದರಂತೆ ವೃಶ್ಚಿಕ ರಾಶಿಯವರು ನಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರೆ ಈ ತಿಂಗಳು ಹೆಚ್ಚು ಅವರಿಗೆ ರಕ್ಷಿತವಾಗಿ ಇರ್ತಾರೆ. ನವಗ್ರಹರ ಶಾಂತಿ, ಕಳಶ ಪೂಜೆ, ಪ್ರದಕ್ಷಿಣ ನಮಸ್ಕಾರ ಶ್ರದ್ಧೆಯಿಂದ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ವೃಶ್ಚಿಕ ರಾಶಿಯವರು. ಧನುರಾಶಿಗೆ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಜಾಸ್ತಿ ಆಗ್ತದೆ. ಅದರಿಂದ ಅನಾರೋಗ್ಯವು ಉಂಟಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಪಿತ್ತ ವಿಕಾರ ಆಗ್ತದೆ. ಶಾಂತಿ ಸಮಾಧಾನವನ್ನು ನಾವು ಕಷ್ಟಪಟ್ಟು ಗಳಿಸ್ಕೊಳ್ಬೇಕಾಗತ್ತೆ ಧನುರಾಶಿಯವರು. ಯಾಕಂದರೆ ರಾಶಿಯಲ್ಲೇ ಚತುರ್ಗ್ರಹ ಯೋಗ ಇದ್ದು ಬಲಿಷ್ಠ ರವಿಯ ಒಂದು ಸಂಚಾರದ ಯೋಗವೂ ಇದೆ. ಅಲ್ಲಿ ಶತ್ರುಗ್ರಹರ ಸಂಚಾರವೂ ಇದೆ. ಗುರುದೃಷ್ಟಿ ಇದೆ, ಏನು ತೊಂದರೆ ಇಲ್ಲ. ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಪಿತ್ತ ವಿಕಾರವಾಗ್ತಕ್ಕಂಥದ್ದು, ನಾನಾಗಲೇ ಹೇಳಿದಂತೆ ನಾವು ಉಣ್ಣುವ ವಸ್ತುವೇ, ನಾವು ಉಣ್ಣುವ ಆಹಾರ ನೀರೇ ವಿಷವಾಗ್ತಕ್ಕಂತಹ ಕಾಲಮಾನದಲ್ಲಿ ಇದ್ದೇವೆ. ಹಾಗಾಗಿ ಆಹಾರದ ಬಗ್ಗೆ ಹೆಚ್ಚು ಕಾಳಜಿ, ಗಮನ ಇರಬೇಕು. ಒಳ್ಳೆ ವ್ಯಾಯಾಮ ಮಾಡಬೇಕು. ಬಾಡಿಯನ್ನು, ವಾತ, ಪಿತ್ತ, ಕಫವನ್ನು ಸಮವಾಗಿ ಇಟ್ಕೊಳ್ಳಿಕ್ಕೆ ಅದೆಲ್ಲ ಸಹಾಯಕರವಾಗಿರ್ತಕ್ಕಂಥದ್ದು.
ಧನುರ್ರಾಶಿಯವರು ಶ್ರೀ ರುದ್ರದೇವರು, ರುದ್ರಾಭಿಷೇಕ, ಈಶ್ವರನಿಗೆ ಪ್ರದಕ್ಷಿಣ ನಮಸ್ಕಾರ, ನಾಮಸ್ಮರಣೆ, ಶಿವನಾಮಸ್ಮರಣೆ ಇದೆಲ್ಲವನ್ನು ಹೆಚ್ಚು ವಿಶೇಷವಾಗಿ ಮಾಡಿಕೊಳ್ತಾ ಮುಂದುವರಿಬೇಕು, ಒಳ್ಳೆಯದಾಗ್ತದೆ. ಮಕರ ರಾಶಿ, ರಾಶಿಯ ವ್ಯಯದಲ್ಲಿ ರವಿಯೊಂದಿಗೆ ಚತುರ್ಗ್ರಹ ಯೋಗ ಇರತಕ್ಕಂತಹ ತಿಂಗಳು, ಮತ್ತು ರಾಶಿಯಲ್ಲೇ ಈಗ 14ನೇ ತಾರೀಕು ರಾಶಿಯಲ್ಲೇ ರವಿಯು, ಕುಜನು, ಶುಕ್ರನು ಎಲ್ಲ ಸೇರ್ತಕ್ಕಂಥ ಒಂದು ಪಂಚಗ್ರಹ ಯೋಗ ಎಲ್ಲ ಇದೆ. ಸ್ವಲ್ಪ ವಿಷಮ ಪರಿಸ್ಥಿತಿಯ ತಿಂಗಳು ಮಕರ ರಾಶಿಯವರಿಗೆ. ಗುರುಬಲವೂ ಇಲ್ಲ. ರಾಹು ಮತ್ತು ಶನಿಯು ಪಾಪಗ್ರಹರು, ಅವರ ಅನುಕೂಲದಲ್ಲಿದ್ದಾರೆ. ಪಾಪಗ್ರಹರು ಅನುಕೂಲದಲ್ಲಿ ಇದ್ದು ಈ ರೀತಿಯ ವ್ಯಯದಲ್ಲಿ ಮತ್ತು ಜನ್ಮದಲ್ಲಿ ಚತುರ್ಗ್ರಹ ಪಂಚಗ್ರಹ ಯೋಗ ಬಂದರೆ ಆಸುರೀಯ ಶಕ್ತಿಗಳ ಬೆಳವಣಿಗೆ ಅಂತಲೇ ಅರ್ಥ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳೇನಿರ್ತದೆ, ಕೆಟ್ಟ ಪ್ರವೃತ್ತಿಗಳೇನಿರ್ತದೆ, ಅದೆಲ್ಲ ರೆಕ್ಕೆ ಪುಕ್ಕ ಬರ್ತದೆ ಅಂತಂತ. ಹಾಗಾಗಿ ಹೆಚ್ಚು ಧ್ಯಾನಸ್ಥರಾಗಿ, ಹೆಚ್ಚು ಸಜ್ಜನರ ಗುರುವಾಣಿಗಳ ಸತ್ವಾಕ್ಯಗಳ ಮನನವನ್ನು ಮಾಡಿ, ದುಷ್ಟ ರಾಜಕಾರಣದ, ದುಷ್ಟ ಜನರ ಏಳಿಗೆಯ ಇತ್ಯಾದಿಗಳನ್ನು ಆದಷ್ಟು ಅದರಿಂದ ದೂರ ಇರಿ. ಅರ್ಧ ಸಮಸ್ಯೆ ಅಲ್ಲೇ ಪರಿಹಾರ ಆಗ್ತದೆ. ಮಕರ ರಾಶಿಯವರಿಗೆ ನಾನಾ ಬಗೆಯ ಶತ್ರುಗಳ ಉಪಟಳದಿಂದಲೂ ಕೂಡ ನಾವು ಇದರಿಂದ ಪಾರಾಗಬಹುದು. ಅಶಾಂತಿಯಿಂದ ಶಾಂತಿಯತ್ತ ಪ್ರಯಾಣಕ್ಕೆ ನಮಗೆ ಸುಲಭ ಆಗ್ತದೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಹರಿನಾಮ ಜಪ, ನಾನಾ ಬಗೆಯ ದೋಷಗಳಿಗೆ ಹರಿನಾಮ ಜಪ, ಹರೇ ಕೃಷ್ಣ ಮಂತ್ರ ಜಪ, ನಾರಾಯಣ ಜಪ, ಶ್ರೀಕೃಷ್ಣ ಮಂತ್ರ ಜಪ ಇದನ್ನು ನಿಮ್ಮ ಅಭ್ಯಾಸಕ್ಕೆ ತಗೊಂಡು ಹೆಚ್ಚು ನಾಮಜಪವನ್ನು ಮಾಡಿ ಗ್ರಹಶಾಂತಿ ಸೇವಾದಿಗಳನ್ನು ಕೂಡ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಮಕರ ರಾಶಿಯವರು ಕೂಡ, ಕುಂಭರಾಶಿಯವರು ಕೂಡ. ಕುಂಭರಾಶಿಯಲ್ಲಿ ಗುರುವಿನ ಅನುಕೂಲ ಇರತಕ್ಕಂತಹ ವರ್ಷದಲ್ಲಿ ಮುಂದುವರಿತಾ ಇದೆ. ಸ್ವಜನರಲ್ಲಿ ಸ್ವಲ್ಪ ಹೆಚ್ಚು ಜಾಗೃತವಾಗಿರಬೇಕಾಗುತ್ತೆ. ಮನೆಯಲ್ಲಾಗಲಿ, ಕಚೇರಿಯಲ್ಲಾಗಲಿ, ಮಿತ್ರರಲ್ಲಾಗಲಿ, ಬಂಧುಗಳಲ್ಲಾಗಲಿ ಸ್ವಲ್ಪ ಅವರೇ ತಂದಿಟ್ಟು ತಮಾಷೆ ನೋಡ್ತಕ್ಕಂತಹ, ಅವರ ಸ್ವಾರ್ಥಕ್ಕೆ ನಿಮ್ಮನ್ನು ಬಳಸ್ಕೊಳ್ತಕ್ಕಂತಹ ದೋಷಗಳು ಬರಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಆದಷ್ಟು ಎಚ್ಚರಿಕೆಯಿಂದ ನಿಮ್ಮ ವಸ್ತು ವಿಷಯಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಒಳಗಿನ ಗುಟ್ಟುಗಳನ್ನು ಕೂಡ ನೀವು ಒಂದು ಸಂಪತ್ತಿನಂತೆ ಕಾಪಾಡಿಕೊಳ್ಬೇಕು, ಕುಂಭರಾಶಿಯವರಿಗೆ ವಿಶೇಷವಾಗಿ. ಯಾಕಂದರೆ ಏಕಾದಶದಿಂದ ವ್ಯಯಕ್ಕೆ ಎಲ್ಲ 4 ಗ್ರಹರು 5 ಗ್ರಹರು ಬರ್ತಾರೆ. ಆಗ ನಾನಾ ಪೀಡನೆಗಳನ್ನು ತರ್ತಾರೆ. ನಿಮಗೆ ಗೊತ್ತಾಗೋದಿಲ್ಲ ಹಿಂದ್ಗಡೆ ಏನಾಗ್ತಾ ಇರ್ತದೆ ಅಂತಂತ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಶ್ರೀ ದುರ್ಗಾದೇವಿಯ ಪೂಜೆಯನ್ನು, ಅವಳ ನಿತ್ಯ ದೀಪ ಇಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ದುರ್ಗಾ ಅಷ್ಟೋತ್ತರವನ್ನು, ದುರ್ಗಾ ಸೂಕ್ತವನ್ನು ಯಾವುದು ಸುಲಭವೋ ಅದನ್ನು ಮಾಡ್ತಾ ದೇವರ ಪ್ರಾರ್ಥನೆಯಿಂದ ನಿಮ್ಮ ಬೆಳಗ್ಗೆ ಸಂಜೆಗಳು ಕಳೆದು ಮುಂದೆ ಹೋಗಲಿ, ಒಳ್ಳೆಯದಾಗ್ತದೆ ಕುಂಭರಾಶಿಯವರಿಗೆ. ಕೊನೆಯದಾಗಿ ಮೀನರಾಶಿ. ನಾನಾ ಕೆಲಸಗಳಲ್ಲಿ ಅವಕಾಶದ ವರ್ಷವೂ ಕೂಡ ಇದು, ತಿಂಗಳೂ ಕೂಡ ಇದು ಮೀನರಾಶಿಯವರಿಗೆ. ಜನ್ಮದ ಶನಿ ರಾಹುವಿನ ಒಂದು ದೋಷವು ಇದ್ದೇ ಇದೆ, ಅದು ಮುಂದುವರಿತದೆ. ನಾನಾ ಅವಕಾಶಗಳು ಹುಡುಕೊಂಡು ಬರ್ತದೆ. ಚತುರ್ಥದಲ್ಲಿ ಗುರು, ಅದರ ಹೊರತಾಗಿ ಎಲ್ಲ ಗ್ರಹರೂ ಕೂಡ 10ನೇ ಮನೆಗೆ 11ನೇ ಮನೆಗೆ ಬರ್ತಕ್ಕಂತಹ ತಿಂಗಳು. ಮನೆಯಲ್ಲಿ ಇದ್ದರೆ ಮನೆಯಲ್ಲಿ ನಿಮ್ಮ ಪ್ರಾಮಿನೆನ್ಸು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಅನುಕೂಲಗಳು, ಕಚೇರಿಯಲ್ಲಿ ನಿಮ್ಮ ಬಡ್ತಿ, ನಿಮ್ಮ ಒಂದು ಪ್ರಾಮಿನೆನ್ಸ್ ಬೆಳೀತಕ್ಕಂಥದ್ದು, ನಿಮ್ಮಿಂದ 4-6 ಜನಕ್ಕೆ ಅನುಕೂಲ ಆಗ್ತಕ್ಕಂಥದ್ದು, 4-6 ಜನಗಳಿಂದ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು, ಈ ರೀತಿಯ ದಶಮ ಮತ್ತು ಏಕಾದಶದ ಫಲವನ್ನು ಈ ತಿಂಗಳ ವಿಷಯದಲ್ಲಿ ನೀವು ಮೀನರಾಶಿಯವರು ಪಡೆಯಲಿದ್ದೀರಿ. ರಾಘವೇಂದ್ರ ಸ್ವಾಮಿಗಳ ಸೇವೆ, ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ಪ್ರದಕ್ಷಿಣೆ ನಮಸ್ಕಾರ, ರಾಘವೇಂದ್ರ ಸ್ವಾಮಿಗಳನ್ನು ವಿಶೇಷ ಆರಾಧನೆ ಮಾಡಿ ಒಳ್ಳೆಯದಾಗ್ತದೆ.
ಮಕರ ಸಂಕ್ರಮಣವು 2026 ಜನವರಿಯ ಹೊಸ ವರ್ಷವೂ ಇಷ್ಟು ತನ್ನ ಕಂಕುಳಲ್ಲಿ ಇಟ್ಟುಕೊಂಡು ನಮ್ಮೊಂದಿಗೆ ಸಾಗ್ತಾ ಇದೆ. ಎಲ್ಲರಿಗೂ ಹರಿವಾಯುಗಳ ಸ್ಮರಣೆ ಉಂಟಾಗಲಿ ಮತ್ತು ಆಯುಸ್ಸು ಆರೋಗ್ಯವು ಕೊಟ್ಟು ದೇವರು ಗುರುಗಳು ಕಾಪಾಡಲಿ ಅಂತಂತ ಹೇಳಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ತತ್ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.